ಎಂತೆಂತಹ ಕಚಡ ಸ್ವಾಮೀಜಿಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ತಿದ್ದೀವಿ ಅಂತ ಹೇಳಿದ್ರೆ ಇವರ ಮುಖಕ್ಕೆ ಕ್ಯಾಕರಿಸಿ ಮುಖಕ್ಕೆ ಹೊಡೆದೇ ಅಲ್ಲದೆ ಇವರ ಮುಖಕ್ಕೆ ಮಸಿಯನ್ನ ಬೆಳಿಬೇಕು. ಇವರನ್ನ ಇಂಥವ್ರನ್ನ ಈ ಬಗ್ಗೆ ಮಾತಾಡೋಕ್ಕೂ ಕೂಡ ಅಸಹ್ಯವಾಗತ್ತೆ. ಎಂತಹ ಕಚಡ ನನ್ನ ಮಕ್ಕಳಿದ್ದಾರೆ ಅಂದ್ರೆ ಇಂಥವ್ರಿಗೆ ಟಿವಿ ಚಾನೆಲ್ಗಳಲ್ಲಿ ಬೆಳ್ಳಂಬೆಳಗ್ಗೆ ಎದ್ದು ಇಂಥವ್ರ ದರ್ಶನ ಮಾಡಬೇಕು, ಇವ್ರು ಹೇಳೋ ಮಾತುಗಳನ್ನ ಕೇಳಬೇಕು. ಇಷ್ಟು ದುಡ್ಡ ಭಾಷಣಗಳನ್ನ ಬಿಗಿಯುವಂತಹ ಒಂದು ಟಿವಿ ಚಾನೆಲ್ನ ಓನರ್ ಏನಿದ್ದಾನೆ ಇವರನ್ನ ಬೆಳ್ಳಂಬೆಳಗ್ಗೆ ಕೂರಿಸಿ ಎಲ್ಲ ಜನಕ್ಕೂ ಕೂಡ ಇವನ ಭಾಷಣ ಕೇಳಕ್ಕೆ ಬಿಡ್ತಾ ಇದ್ರು. ಇವತ್ತು ಇವ್ರ ಬಗ್ಗೆ ಏನ್ ಮಾತಾಡಿದ್ದಾರೆ ಅಂತ ಹೇಳಿ ಕಾದು ನೋಡ್ಬೇಕು. ಯಾಕಂದ್ರೆ ಎಲ್ರ ಬಗ್ಗೆ ಪುಂಗಿಯಾಗಿ ಊದುವಂತ ಇವರು ಒಬ್ಬ ಏನೋ ಒಂದು ನಾನ್ ವೆಜ್ ತಿಂದ್ರೆ ಅದ್ರ ಬಗ್ಗೆ ನ್ಯೂಸ್ ಮಾಡ್ತಾರೆ, ಯಾರೊಬ್ರು ರೀಲ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇಂತಹ ಕಚಡ ನನ್ನ ಮಕ್ಕಳು ಬೇರೆಯವ್ರ ಮನೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಅನೈತಿಕ ಸಂಬಂಧಗಳನ್ನ ಹಿಡ್ಕೊಂಡು ಆ ಗಂಡ ಪ್ರಶ್ನೆ ಮಾಡಿರುವಂತಹ ಗಂಡನನ್ನೇ ಕೊಲೆ ಮಾಡಿರುವಂತಹ ವ್ಯಕ್ತಿಗಳನ್ನ ಟಿವಿಲಿ ಕೂರಿಸಿರುವಂತವ್ರಿಗೆ ಮೊದಲು ನಾಚಿಕೆ ಆಗ್ಬೇಕು. ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇವನೇ ಕಳ್ಳ ಸ್ವಾಮೀಜಿ. ಸೊ ಇವನ ಹೆಸರು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ನಿನ್ನೆಯಿಂದ ಕಮಲಾಕರ್ ಭಟ್ ಅಂದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತ ಸ್ವಾಮೀಜಿ ಅನ್ನೋ ಹೆಸರಿಗೆ ಕಳಂಕ ತರ್ತಾ ಇದ್ದಾರೆ. ಅದಕ್ಕೂ ಕೂಡ ನಾಚಿಕೆ ಇಲ್ದಿರುವಂತವ್ರು ಇವರನ್ನ ನಂಬ್ತಾರಲ್ಲ ಜನ, ಅವ್ರು ಎಷ್ಟು ಮೂರು ಬಿಟ್ಟಿದ್ದಾರೋ ಖಂಡಿತವಾಗಿ ಗೊತ್ತಿಲ್ಲ. ನಿನ್ನೆ ನಿಮ್ಗೆ ಗೊತ್ತಿರಬಹುದು ಒಂದು ಕೊಲೆ ಪ್ರಕರಣ ನಡೀತು, ಅದು ಕೂಡ ಪ್ರಖ್ಯಾತ ಜ್ಯೋತಿಷಿ ಅಂತ. ಇವನ ಮುಖ ನೋಡ್ರಿ ಒಳ್ಳೆ ಕಳ್ಳ ಇದ್ದಂಗಿದ್ದಾನೆ. ಇವನು ಜ್ಯೋತಿಷಿ ಅಂತೆ, ಕಮಲಾಕರ ಭಟ್ ಅಂತೆ. ಇವನು ಒಂದು ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದ. ಬೆಳಗ್ಗೆ ಎಲ್ರಿಗೂ ಕೂಡ ಊದುವಂತ ಕೆಲಸವನ್ನ ಮಾಡ್ತಿದ್ದ. ಹೀಗೆ ಯಾವುದೋ ಒಂದು ಹೆಣ್ಣು ಮಗಳು ಇವನ ಹತ್ರ ಬಂದು ಏನೋ ಒಂದು ಕೇಳಕ್ಕೆ ಭವಿಷ್ಯ ಕೇಳಕ್ ಬಂದಾಗ ಅವಳನ್ನೇ ಬುಟ್ಟಿಗೆ ಹಾಕೊಂಡು ಅವರ ಗಂಡನನ್ನೇ ಕೊಲೆ ಮಾಡಕ್ಕೆ ಹೋಗಿದ್ರು. ಆ ಗಂಡನ ಅಣ್ಣ ಬಂದು ಈ ಜಗಳನ್ನ ಬಿಡಿಸೋ ಹಂತದಲ್ಲಿ ಅವ್ರ ಅಣ್ಣನ್ನೇ ಕೊಲೆ ಮಾಡಿಬಿಟ್ಟಿದ್ದಾನೆ ಈ ಕಳ್ಳ ಸ್ವಾಮೀಜಿ. ಹಾಗೂ ಇಲ್ಲಿ ಏನ್ ಕಾಣಿಸ್ತಿದಾರಲ್ಲ ಕಳ್ಳನ ಮಕ್ಕಳು ಇವರೇ. ಸೊ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಕಾಣಿಸ್ತಿರುವಂತಹ ಫಿಗರ್ ಏನಿದ್ದಾರೆ ಈ ಫಿಗರ್ಗೋಸ್ಕರನೇ ಈ ಸ್ವಾಮೀಜಿ ಈಗ ಜೈಲು ಸೇರಿರುವಂತದ್ದು. ಈ ಒಮ್ಮನ ಹೆಸರು ಬಂದು ನಿಮ್ಗೆ ಗೊತ್ತಿರ್ಬೋದು ಸುಚಿತ್ರ ಅಂತ ಹೇಳಿ. ಸೊ ಸುಚಿತ್ರ ಈಗ ವಿಚಿತ್ರವಾಗಿ ಮಾಡ್ಬಿಟ್ಟು ಇವಳು ರೀಲ್ಸ್ ಅಲ್ಲಿ ಕಾಣುವಂತಹ ಫಿಗರ್ ನೋಡಿದ್ರು, ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಣ್ತಿರುವಂತಹ ಫಿಗರ್ ನೋಡ್ಬಿಟ್ರೆ ಎಲ್ಲರೂ ಕೂಡ ನಿದ್ದೆಲೂ ಕೂಡ ಜ್ವರ ಬಂದ್ಬಿಡ್ಬೇಕು, ಈ ರೀತಿ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಕಳ್ಳರಿದ್ದಂಗೆ ಇದ್ದಾರೆ. ಯಾಕಂತ ಹೇಳಿದ್ರೆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜ್ಯೋತಿಷಿ ಕಮಲಾಕರ ಭಟ್ಟನ್ನ ಹಾಗೆ ಸುಚಿತ್ರ ಎಲ್ರಿಗೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ಆರೋಪಿಗಳನ್ನ ಈಗಾಗಲೇ ಕಾರವಾರದ ಜೈಲಿಗೆ ಶಿಫ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ಕೊಲೆ ಪ್ರಕರಣದಲ್ಲಿ ಸಿದ್ದಾಪುರದ ಸುಚಿತ್ರ ಇಲ್ಲೇನು ಕಾಣಿಸ್ತಿದ್ದಾರೆ, ಇವರು ಸುಚಿತ್ರ, ಇವರೇ A1 ಆರೋಪಿ. ಸುಚಿತ್ರ ಚಂದ್ರ ಲೋಕನಾಥ್ A2 ಆರೋಪಿ ಇಲ್ಲಿ ಕಾಣಿಸ್ತಿರುವಂತವ್ರು. ಹಾಗೆ ಕಮಲಾಕರ ಭಟ್ A3 ಆಗಿ ಇವರನ್ನ ಈಗ ಜೈಲಿಗೆ ತಳ್ಳಿದ್ದಾರೆ. ಇವ್ರ ಜೊತೆಗೆ ಇನ್ನು ಆಕಾಶ್ ಅನ್ನವರು, ಇವರೆಲ್ಲ ಶಿವಮೊಗ್ಗ ಮೂಲದವರು, ಮಹಮ್ಮದ್ ಫೈಸಲ್, ಇರ್ಫಾನ್, ಹೀಗೆ 7-8 ಜನ ಸೇರ್ಕೊಂಡು ಒಬ್ಬರನ್ನ ಕೊನೆಗೆ ಮುಗಿಸ್ಬಿಟ್ಟಿದ್ದಾರೆ. ಇಂತಹ ಕಳ್ಳ ಸ್ವಾಮಿಗಳನ್ನ ನಂಬೋದಕ್ಕಿಂತ ಸೂರ್ಯ, ಚಂದ್ರ, ಭೂಮಿ ತಾಯಿ ಇವರನ್ನ ನಂಬಿ ನಿಮ್ಮ ತಂದೆ ತಾಯಿಯನ್ನ ಪ್ರೀತಿಸಿ ಅಂತ ಹೇಳ್ತಾ ಇವರನ್ನ ಮುಗಿಸಿದ್ದೀನಿ. ಈ ಕಳ್ಳ ಸ್ವಾಮೀಜಿ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.